ಎಲ್ಲರಿಗೂ ಪ್ರಮೋದ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು WPL ಫಸ್ಟ್ನೇ ಮ್ಯಾಚ್ ಇತ್ತು. ಅದು ಡಿಫೆಂಡಿಂಗ್ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಹಾಗೂ ನಮ್ಮ ಹೆಮ್ಮೆ RCB ಟೀಮ್ ಜೊತೆ ಇತ್ತು. ಬೆಂಕಿ ಮ್ಯಾಚ್ ಅನ್ಬೋದು. ಯಾಕಪ್ಪ ಅಂದ್ರೆ ಇಬ್ರು ಕೂಡ ಆಲ್ರೆಡಿ ಚಾಂಪಿಯನ್ಸ್ ಆಗಿರೋದ್ರಿಂದ ತುಂಬಾ ಒಳ್ಳೆ ಫೈಟ್ ಕೂಡ ಕೊಡ್ತಾರೆ ಅನ್ಕೊಂಡಿದ್ವಿ. ಹಾಗೆ ನಮ್ಮ RCB ಟಾಸ್ ಗೆದ್ದು ಬಾಲಿಂಗ್ ಚೂಸ್ ಮಾಡಿದ್ರು. ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ರು. ಯಾಕಪ್ಪ ಅಂದ್ರೆ ಬಾಲಿಂಗ್ ಫಸ್ಟ್ ತಗೊಂಡಿರೋದೇ ಬೆಸ್ಟ್ ಇತ್ತು. ಆದ್ರೂ ನಮ್ಮ ಕಡೆಯಿಂದ ಎಲ್ಲೋ ಒಂದು ಪೂರ್ ಫೀಲ್ಡಿಂಗ್ ಅನ್ಸುತ್ತೆ, ಇಲ್ಲಾಂದ್ರೆ ಕ್ಯಾಚ್ ಡ್ರಾಪ್ಗಳಾದ್ರು. ಆದ್ರೂ ಬಾಲರ್ಸ್ ಅಂತೂ ಒಳ್ಳೆ ಕೆಲಸ ಮಾಡಿದ್ರು. ನಮ್ಮ RCBಯ ಕ್ರಶ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಯಾರು ಅಂತ. ಇಂಗ್ಲೆಂಡ್ ಪ್ಲೇಯರು ಇವತ್ತು RCB ಡೆಬ್ಯೂ ಕೂಡ ಮಾಡಿದ್ರು. ಒಳ್ಳೆ ಬಾಲಿಂಗ್ ಪ್ರದರ್ಶನ ಅನ್ಬೋದು. ಯಾಕಪ್ಪ ಅಂದರೆ ನಿಮಗೆ ಕೇವಲ 14 ರನ್ ಕೊಟ್ಟಿದ್ದಾರೆ 4 ಓವರಲ್ಲಿ. ಹಾಗೆ 1 ವಿಕೆಟ್ ಕೂಡ ತೆಗೆದಿದ್ದಾರೆ. ಹಾಗೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಚೆನ್ನಾಗೇ ಇತ್ತು. ಆ ಕಾರಣದಿಂದನೇ ಮುಂಬೈ ಇಂಡಿಯನ್ಸ್ನ ಕೇವಲ 154 ರನ್ನಿಗೆ ಕಟ್ಟಾಕಿದ್ದಾರೆ. ಅದು 6 ವಿಕೆಟ್ ತಗೊಂಡು. ಮುಂಬೈ ಇಂಡಿಯನ್ಸ್ ಕಡೆಯಿಂದ ಬ್ಯಾಟಿಂಗ್ ಪ್ರದರ್ಶನ ಅಷ್ಟು ಚೆನ್ನಾಗಿರಲಿಲ್ಲ. ತುಂಬ ಪಾರ್ಟ್ನರ್ಶಿಪ್ ಕೂಡ ಬರೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾನೆ ಇದ್ವು. ಆದರೂ ಕೂಡ ಲಾಸ್ಟಲ್ಲಿ ಸಂಜನ್ ಅವರಂತೂ 25 ಬಾಲಿಗೆ 45 ರನ್ ನೋಡಿದ್ರು. 180 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು ಪವರ್ ಪ್ಲೇ ಸ್ಟಾರ್ಟ್ ಆಗುತ್ತೆ. RCB ಅವ್ರದ್ದು ಬೆಂಕಿ ಪವರ್ ಪ್ಲೇ ಅನ್ಬೋದು. ಯಾಕಪ್ಪ ಅಂದರೆ ನೋ ಲಾಸ್ 40 ರನ್ ಹೊಡಿತಾರೆ. ಹ್ಯಾರಿಸ್ ಅಂತೂ 12 ಬಾಲ್ಗೆ 25 ರನ್ ಹೊಡಿತಾರೆ. ಒಳ್ಳೆ ಬ್ಯಾಟಿಂಗು. 208 ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದಾರೆ. ನಮ್ಮ RCBಯ ಕ್ವೀನ್ ಶ್ರುತಿ ಮಂದಣ್ಣ ಅವರು ಒಳ್ಳೆ ಸ್ಟಾರ್ಟ್ ಮಾಡಿದ್ರು. ಆದರೆ ಲೆಗ್ ಚೆನ್ನಾಗಿರಲಿಲ್ಲ, ಬೇಗನೆ ಔಟ್ ಆದರು. ಯಾವಾಗ ನಮ್ಮ ಶ್ರುತಿ ಮಂದಣ್ಣ ಅವ್ರು ಔಟ್ ಆದರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದು. ಯಾವುದೇ ಪ್ಲೇಯರ್ ಕೂಡ ಒಂದು ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡೋಕ್ಕಾಗಲಿಲ್ಲ. ಸ್ಕ್ರೀಸಲ್ಲಿ ಕೂಡ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಸುಮಾರು 64 ರನ್ನಿಗೆಲ್ಲ ನಿಮ್ಗೆ ಆಲ್ರೆಡಿ 5 ವಿಕೆಟ್ ಕೂಡ ಬಿದ್ದೋಗಿತ್ತು. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟಿದ್ರು ಮುಂಬೈ ಇಂಡಿಯನ್ಸ್ ಅವರು. ಹಾಗೆ ಒಳ್ಳೊಳ್ಳೆ ಕ್ಯಾಚಸ್ ಕೂಡ ಹಿಡಿದಿದ್ರು. ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನಂಗೆ. ಆದರೆ ಅದಾದ್ಮೇಲೆ ಬರ್ತಾ ಇರೋ ಪಾರ್ಟ್ನರ್ಶಿಪ್ಪೇ ಬೆಂಕಿ ಪಾರ್ಟ್ನರ್ಶಿಪ್ ಅನ್ಬೋದು. ಯಾಕಪ್ಪ ಅಂದರೆ ಒಳ್ಳೆ ಜೋಡಿ ರನ್ ಕೂಡ ಕಲೆ ಆಗ್ತಿತ್ತು ನಿಮಗೆ. ಆ ಪಾರ್ಟ್ನರ್ಶಿಪ್ ಕೂಡ ಬ್ರೇಕ್ ಆಯಿತು. 117 ರನ್ನಿಗೆ ಬ್ರೇಕ್ ಆಯಿತು. ಅಂದರೆ 64ರಿಂದ 117 ರನ್ಗೆ ಎಷ್ಟು ಪಾರ್ಟ್ನರ್ಶಿಪ್ ಆಯಿತು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂದ್ಬಿಟ್ಟು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮೋರ್ ಅಪ್ಡೇಟ್ ಬೇಕು ಅಂದರೆ. ಆದರೂ ಕೂಡ ಫೈಟ್ ನಡೀತಿತ್ತು. 7 ಬಾಲ್ಗೆ ನಿಮ್ಗೆ 27 ರನ್ ಬೇಕಾಯಿತು. ಗೆಲ್ಲೋದಂತೂ ಸಿಕ್ಕಾಪಟ್ಟೆ ಅಸಾಧ್ಯನೇ ಇತ್ತು. ತಗೋ ನಮ್ಮ ಕ್ಲರ್ಕ್ ಅಕ್ಕ ಅಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ದಾರೆ. 6-4-6 RCB ರೋಮಾಂಚನ ಪಂದ್ಯ. ಸುಮ್ಮನೆ ಅಂತೂ ಗೆಲ್ಸೋದೇ ಇಲ್ಲ. ಫುಲ್ಲು ಮೈ ಜುಮ್ ಅನ್ಬೇಕು ಆ ಥರ ಪ್ರದರ್ಶನ. 1 ಬಾಲ್ಗೆ 2 ರನ್ನು, 1 ಸಿಂಗಲ್ ತಗೊಂಡ್ರೆ ಸೂಪರ್ ಓವರು. ಫಸ್ಟ್ನೇ ಮ್ಯಾಚಲ್ಲೇ ಸೂಪರ್ ಓವರ್ ನೋಡ್ಬೋದಾಯ್ತೇನೋ ಗೊತ್ತಿಲ್ಲ. ಆದರೆ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ನಡೀತಿದೆ. ಕ್ಲರ್ಕ್ ಅಕ್ಕ ಅದು ಎಲ್ಲಿತ್ತೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜೋರಾಗಿ ಹೊಡಿತಿದ್ದಾರೆ. ಮುಂಬೈ ಇಂಡಿಯನ್ಸ್ ಅವ್ರಿಗೂ ಎಲ್ಲ ಸೀಟ್ ತುದಿಯಲ್ಲಿ ಕೂತ್ಕೊಂಡು ನೋಡೋ ಇದು. ತುಂಬಾ ಲಾಸ್ಟ್ ಬಾಲ್ 2 ರನ್ಸ್. ರೋಮಾಂಚನ ಮ್ಯಾಚ್ ಇದ್ದು. ಮ್ಯಾಚ್ ಅಂದ್ರೆ 43ಗೆ 59 ಹೊಡೆದಿರತ್ತ ನಮ್ಮ ಕ್ಲರ್ಕ್ ಅಕ್ಕ ನೀನು ಸೂಪರ್ ಅಕ್ಕ. ನೆಕ್ಸ್ಟ್ ಲೆವೆಲ್. ತುಂಬಾ ಫ್ಯಾನ್ಸ್ ಎಲ್ಲ ಕ್ಯೂರಿಯಾಸಿಟಿ. ಲಾಸ್ಟ್ ಬಾಲ್ ಸಿಂಗಲ್ ತಗೊಂಡ್ರೆ ಸೂಪರ್ ಓವರ್. ಕ್ಯಾಚ್ ಮಾತ್ರ ಆಗಬೇಡ್ದು. ತುಂಬಾ ಕ್ಯೂರಿಯಾಸಿಟಿ ಇದೆ. ಕ್ಯಾಚ್ ಆದ್ರೆ ಫುಲ್ ಮ್ಯಾಚ್ ಹೋಗೆ. 1 ಬಾಲ್ ತಗೊಂಡ್ರೆ ಸೂಪರ್ ಓವರು. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಈಗ. ಏನ್ರಿ ಮ್ಯಾಚ್ ಇದು. ಎಲ್ಲರ ಮಕ್ಕಳಲ್ಲೂ ಟೆನ್ಷನ್ ಕಾಣಿಸ್ತೈತೆ. ಫಸ್ಟ್ನೇ ಮ್ಯಾಚ್ ಈ ತರ. ಅದು ಹೆಂಗೆ 6-4-6. ಅಪ್ಪ ನಾನು ಫಸ್ಟ್ ಬಾಲ್ ಡಾಟ್ ಆದಾಗ ಏನಕ್ಕೆ ಡಾಟ್ ತಗೊಂತಾರೆ, ಸಿಂಗಲ್ ತಗೊಂಡ್ರೆ ಮ್ಯಾಚ್ ಗೆಲ್ಬೋದಲ್ಲ ಅನ್ಕೊಂಡಿದ್ದೆ. ಆದ್ರೆ ಈ ತರ ಮೈ ಗಾಡ್. ನಮ್ಮ ಕ್ಲರ್ಕ್ ಅಕ್ಕ ಏನೋ ಒಂದು ಮಾಡಕ್ಕ. ಮುಂಬೈ ಅವ್ರಿಗಂತೂ ಫುಲ್ ತಲೆ ಬಿಸಿ ಬಂದ್ಬಿಟ್ಟೈತೆ. ಹೆಂಗ್ ಮಾಡ್ಬೇಕು ಈ ಬಾಲ್ ಅಂದ್ಬಿಟ್ಟು, ಎಲ್ಲಿ ಫೀಲ್ಡಿಂಗ್ ನಿಲ್ಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ತಗೋ ಮ್ಯಾಚ್ ವಿನ್ನರ್. 4 ಹೊಡೆದಿ ನಮ್ಮ ಕ್ಲರ್ಕ್ ಅಕ್ಕ. RCB ಫಸ್ಟ್ನೇ ಮ್ಯಾಚ್ ಗೆಲ್ಸ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗುರು. ಕೊನೆಗೂ ನಮ್ಮ RCB ಮ್ಯಾಚ್ ಗೆಲ್ತು. ಫಸ್ಟ್ನೇ ಮ್ಯಾಚೇ ಡಿಫೆಂಡಿಂಗ್ ಚಾಂಪಿಯನ್ಸ್ನ ಸೋಲ್ಸಿದ್ದಾರೆ. ಅದು ತುಂಬಾ ಕ್ಯೂರಿಯಾಸಿಟಿ ಮ್ಯಾಚು. ಕೊನೆ ಬಾಲ್ವರ್ಗೂ ಹೋಗಿತ್ತು. ಇದಕ್ಕೆಲ್ಲ ಕಾರಣ ನಮ್ಮ ಕ್ಲರ್ಕ್ ಅಕ್ಕನೇ. ಖಂಡಿತ ಪ್ಲೇಯರ್ ಆಫ್ ದ ಮ್ಯಾಚ್ ನಮ್ಮ ಕ್ಲರ್ಕ್ ಅಕ್ಕಂಗೆ ಕೊಡೋದು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ. ಇದೇ ಥರ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿ.